ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಸಂಭ್ರಮ ಜೋರಾಗ್ತಾ ಇದೆ. ಇಲ್ಲಿ ಈ ಸ್ಟಾಲ್ಗಳನ್ನೆಲ್ಲ ರೌಂಡ್ ಹೊಡ್ಕೊಂಡು ಬರುವಾಗ ಭಾಷೆಯಲ್ಲ ಬದುಕು ಅನ್ನುವಂತ ಒಂದು ಮಾತಿನ ಪ್ರತಿಬಿಂಬ ತುಂಬಾ ಗಮನ ಸೆಳೀತು. ಏನಕ್ಕಂದ್ರೆ ಭಾಷೆಯೇ ನಮ್ಮ ಬದುಕು ಅನ್ನುವಂತ ಒಂದು ಇಂಡೈರೆಕ್ಟ್ ಮೆಸೇಜ್ ಕೂಡ ಕನ್ನಡಿಗರಿಗೆ ಪಾಸ್ ಆಗ್ತಾ ಇದೆ. ಚೈತನ್ಯ ಅವರು ಈ ಸ್ಟಾಲ್ ಓನರ್ ಮಾತಾಡಿಸ್ಬಿಡ್ತೀನಿ. ಮೇಡಮ್, ಈ ತರ ಚಿಕ್ಕ ಚಿಕ್ಕ ಬ್ಯಾಡ್ಜ್ಗಳನ್ನೆಲ್ಲ ನೋಡ್ತಾ ಇದ್ವಿ ನಾವು. ಇದನ್ನ ನಾವು ಸಾಮಾನ್ಯವಾಗಿ ಎದೆ ಮೇಲೆ ಹಾಕೊಳ್ತೀವಿ. ಈ ಮಾತುಗಳು ಎದೆಗೆ ಮುಟ್ಟುತ್ತೆ ಅನ್ನೋಂತ ಒಂದು ರೆಪ್ರೆಸೆಂಟೇಷನ್ ಅನ್ಕೊಳ್ಳೋಣ. ಈ ಯುನೀಕ್ ಕಾನ್ಸೆಪ್ಟ್ ಯಾವಾಗ ನಿಮ್ ತಲೆಗೆ ಬಂತು? ನಮ್ಗೆ ಅಂದ್ರೆ ನಾವು ಸಾಲಿಗ್ರಾಮದವ್ರೆ. ಸೊ ಹೋದ ವರ್ಷ ಇವೆಂಟ್ಗೆ ಬಂದಿದ್ವಿ, ಬಟ್ ಸ್ಟಾಲ್ ಹಾಕಿರ್ಲಿಲ್ಲ. ಸೊ ಈ ವರ್ಷ ನಮ್ಗೆ ಇವರೇ ಕೇಳಿದ್ರು ಸ್ಟಾಲ್ ಹಾಕಿ ಅಂತ. ಸೊ ನಾನು ಆಗ ಅನ್ಕೊಂಡೆ ಜನರನ್ನೊಂದು ಅಟ್ರಾಕ್ಟ್ ಮಾಡ್ಲಿಕ್ಕೆ ಇದೊಂದು ಕಾನ್ಸೆಪ್ಟ್, ಬಿಕಾಸ್ ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ನಾನು ಬಂದು ಬೇರೆ ಐಟಮ್ ಇಟ್ಟಿದ್ರೆ ಎಲ್ಲರ ಕಣ್ಣು ಅಲ್ಲಿಗೆ ಹೋಗ್ತಾ ಇದೆ, ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅನ್ಕೊಂಡೆ ಅಲ್ಲಿ ಈಗ ಕೆಲವರು ಹೇಳಿದ್ದಾರೆ ಕೆಲವೊಂದು ಊರದ್ದು ಹಾಕ್ಬೇಕಿತ್ತು, ನಮ್ಮ ಊರದ್ದು ಹಾಕ್ಬೇಕಿತ್ತು ಅಂತ. ಸೊ ನೆಕ್ಸ್ಟ್ ಈಗ ಇನ್ನೊಂದು ಇವೆಂಟ್ ಇದೆ, ಸೊ ನಾವೆಲ್ಲ ಊರದ್ದು ಹಾಕ್ಬೇಕಂದ್ರೆ ಸೊ ಅವ್ರದ್ದು ಅವ್ರಿಗೊಂದು ಖುಷಿ ಇರ್ತದೆ, ನಾವು ಇಂಥ ಊರಿನವರು, ನಾವೊಂದು ಬ್ಯಾಡ್ಜ್ ಹಾಕೊಳ್ಬೇಕು ಅಂತ. ಸೊ ಒಂದ್ ಮಾಡಿದ್ದೇವೆ. ಸೊ ಇನ್ನು ನೆಕ್ಸ್ಟ್ ಇಂಪ್ರೂವ್ ಮಾಡಬಹುದು ಆತರ. ಈಗ ನೋಡಿ, ಇಲ್ಲಿ ಹಬ್ಬದ ವಾತಾವರಣ ನೋಡ್ತಾ ಇದೀವಿ. ಉಡುಪಿ, ಸಾಲಿಗ್ರಾಮ, ಬ್ರಹ್ಮಾವರ, ಬೈಂದೂರು, ಇಲ್ಲೆಲ್ಲಾ ಜಾಗಗಳಿಂದನೂ ಇವತ್ತು ಬಂದು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಸಂಸ್ಕೃತಿನ ನೋಡೋದು ಕೂಡ ಕನ್ನಡಿಗರಾಗಿ ಒಂದು ಖುಷಿ. ಇವ್ರ ಇನ್ವಾಲ್ವ್ಮೆಂಟ್ ನಿಮಗೆ ಎಷ್ಟು ತೃಪ್ತಿ ಕೊಡುತ್ತೆ? ನಮ್ಗೆ ಅಂದ್ರೆ ಈಗ ನಮ್ಮ ಊರೇ ಹಬ್ಬ, ಅದೊಂದು ಖುಷಿ. ಸೊ ನಮ್ಗೆ ತುಂಬಾ ನಮ್ಮ ಊರಿನವರೇ ತುಂಬಾ ಜನ ಸಿಕ್ಕಿದ್ದಾರೆ. ಸೊ ಖುಷಿ ಇದೆ ನಮ್ಮ ಊರಿಗೆ. ಇದೆಲ್ಲ ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಮಾಡ್ತೇನೆ, ಬಟ್ ನಾನು ಊರಲ್ಲೂ ಮಾಡ್ತಾ ಇದ್ದೇನೆ. ಇಲ್ಲಿದ್ದವರು, ಇಲ್ಲಿ ನಮ್ಮ ಊರಿನವ್ರು ಯಾರು ಬೆಂಗಳೂರಲ್ಲಿ ಇದ್ದಾರೆ ಅವರಿಗೆ ಕೆಲವರಿಗೆ ಗೊತ್ತಿಲ್ಲ, ಬಟ್ ಇಲ್ಲಿ ತುಂಬಾ ಜನರಿಗೆ ಖುಷಿ ಆಗಿದೆ. ನಮ್ಮೂರವ್ರು ಮಾಡ್ತಾ ಇದ್ದಾರೆ ಬ್ಯಾಂಗ್ಳೂರಲ್ಲಿ, ಅದೊಂದು ಕೇಳುವಾಗ ನಮ್ಗೂ ಒಂದು ಖುಷಿ ಆಗ್ತದೆ. ನಮ್ಮೂರವ್ರು ನಮ್ಮನ್ನ ಗುರ್ತು ಹಿಡಿತಾ ಇದ್ದಾರೆ. ಸೊ ಖುಷಿ ಇದೆ. ಹಾಗೆ ವೀಕ್ಷಕರೇ, ಅಭಿಮಾನಕ್ಕೆ ಯಾವತ್ತು ಸಾವಿಲ್ಲ ಅಂತ ಹೇಳ್ತೀವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ನಮ್ಮ ಮನಸ್ಸುಗಳಲ್ಲಿ ಜೀವಂತವಾಗಿ ಇರ್ತಾರೆ. ಅದಕ್ಕೆ ಸಾಕ್ಷಿ ಈ ಒಂದು ಪೇಂಟಿಂಗು. ನಾವು ಗಂಧದ ಗುಡಿ ಡಾಕ್ಯುಮೆಂಟರಿಯನ್ನ ನೋಡಿದ್ವಿ. ಅಪ್ಪು ಅವರನ್ನ ಇವತ್ತು ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಈ ಒಂದು ನೆನಪನ್ನ ಮತ್ತೆ ನಮ್ಮ ಕಣ್ಣುಗಳ ಮುಂದೆ ಚೈತನ್ಯ ಅವರು ತಗೊಂಡ್ ಬಂದಿದ್ದಾರೆ. ಈ ಒಂದು ಸ್ಪೆಷಲ್ ಪೇಂಟಿಂಗ್ ಬಗ್ಗೆ ಕೂಡ ಕೆಲವು ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಮೇಡಮ್, ಯಾವತ್ತು ಅಪ್ಪು ಅವ್ರನ್ನ ನಾವು ಕನ್ನಡಿಗರು ಮರೆಯೋದಕ್ಕೆ ಸಾಧ್ಯವಿಲ್ಲ. ಇವತ್ತಿಗೂ ಟಿವಿಗಳಲ್ಲಿ ಸಿನಿಮಾಗಳನ್ನ ಹಾಕಿದಾಗ, ಯಾವ್ದೋ ಪೋಸ್ಟರ್ಗಳಲ್ಲಿ ನೋಡಿದಾಗ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ನಮ್ಮ ಮಧ್ಯೆನೇ ಇದಾರಲ್ಲ, ಎಲ್ಲೂ ಹೋಗಿಲ್ಲ ಅಪ್ಪು ಸರ್ ಅಂತ. ಈ ಐಡಿಯಾ ಯಾವಾಗ ಬಂತು ನಿಮ್ಗೆ? ಇದು ನಮ್ಗೆ ಅವರು ಜೀವಂತ ಇರುವಾಗ್ಲೇ ನಾವು ಮಾಡಿದ್ದು. ನಮ್ಗೆ ಒಬ್ಬರಿಂದ ಅವರಿಗೆ ಕೊಡ್ಬೇಕು ಅಂತ ನಾವು ರೆಡಿ ಮಾಡಿದ್ದು. ಅದು ನನ್ನ ತಂಗಿ ಬಿಡಿಸಿದ್ದು. ಅದು ಕಂಪ್ಲೀಟ್ ಹ್ಯಾಂಡ್ ಪೇಂಟಿಂಗ್. ಸೊ ನಾವು ಮಾಡಿ ಕೊಡ್ಬೇಕು ಅನ್ನೋಷ್ಟರಲ್ಲಿ ಅವರು ಬಿಟ್ಟು ಹೋದ್ರು. ಸೊ ಮತ್ತೆ ಈಗ ನಮ್ಗೆ ಇನ್ನೊಬ್ರ ಹತ್ರ ಮಾತಾಡಿದ್ದೇವೆ, ಅವರ ವೈಫ್ಗಾದ್ರೂ ಕೊಡ್ಬೇಕು ಅಂತ. ಸೊ ಅದನ್ನ ಹಾಗೆ ಇಟ್ಟಿದೆ. ತುಂಬಾ ಜನ ಕೇಳಿದರೆ ಕೊಡ್ಲಿಲ್ಲ, ಅವ್ರ ಮನೆಗೆ ಹೋಗ್ಬೇಕಂತ ಇದೆ ನಮ್ಗೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದೇವೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಯಾವ್ಯಾವ ಚಿತ್ರಗಳು ನಿಮಗ್ ತುಂಬಾ ಅಚ್ಚುಮೆಚ್ಚು? ನನಗೆ ಅವರದ್ದು ಅರಸು, ಮಿಲನ, ಅದೊಂದು 1000 ಸಲ ನೋಡಿದಾರ ಅಂತ ಎಲ್ಲದೂ ಇಷ್ಟನೇ. ಅದೊಂದು ಮನ್ಸಿಗೆ ತುಂಬಾ ಇಷ್ಟ ಆಗ್ತದೆ. ಚೈತನ್ಯ ಅವರೇ, ಒಂದು ಯುನೀಕ್ ಆದಂತ ಪ್ರಯತ್ನದ ಓಟ ಕಾಣಿಸ್ತಾ ಇದೆ. ಕುಂದಾಪುರದಿಂದ ಬಂದಿರೋರಿಗೆ ತುಂಬಾ ಖುಷಿ ಕೊಡ್ತಾ ಇದೆ. ಏನಂದ್ರೆ, ನಾವು ಆರ್ಟ್ ಅನ್ನ ಯಾವಾಗ್ಲೂ ಕೂಡ ಕನ್ಸಿಡರೇಷನ್ ಮಾಡಬೇಕು. ನಾವ್ ಯಾವಾಗ ಆರ್ಟ್ ಅನ್ನ ಕನ್ಸಿಡರೇಷನ್ ಮಾಡ್ತೀವಿ, ನಮ್ಮ ಪ್ರಯತ್ನಕ್ಕೆ ಸಿಕ್ಕಂತ ಒಂದು ಜಯ ಅಂತ ಹೇಳ್ಬೋದು. ಈ ಓವರ್ ಆಲ್ ಫೆಸ್ಟಿವಲ್ ಬಗ್ಗೆ ನೀವು ಸಾಲಿಗ್ರಾಮದವರಾಗಿ ಏನ್ ಹೇಳ್ತೀರಾ? ಅದು ಫೆಸ್ಟಿವಲ್ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಆಗುದೇ, ಬಂದು ಅನುಭವಿಸ್ಬೇಕು ಆಯ್ತಾ, ಅದೊಂದೇ ಖುಷಿ ನಮ್ಗೆ. ಸೊ ನಾವು ಯಶವಂತಪುರದಲ್ಲಿ ಇರೋದು. ಕುಂದಾಪುರ ಕನ್ನಡ ಹಬ್ಬ ಅಂದ್ರೆ ನಾವು ಬರ್ತೇವೆ, ನಾವಿರ್ತೇವೆ, ಪ್ರತಿ ಸಲನೂ ಇರ್ತೇವೆ. ಮೇ ಬಿ 2 ವರ್ಷದಿಂದ ನಾವು ಬೆಂಗಳೂರಲ್ಲಿ ಇದ್ದೇವೆ. ಸೊ ಪ್ರತಿ ಸಲನೂ ಬರ್ತೇವೆ. ಇನ್ನೂ ಒಂದು ಇವೆಂಟ್ ಆಗ್ತದೆ, ಅದು ಮೇ ಬಿ ಇಯರ್ ಎಂಡ್ ಅಲ್ಲಿ ಇರ್ಬೋದು. ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಅದಕ್ಕೂ ನಾವಿರ್ತೇವೆ. ಸೊ ಯಾರೆಲ್ಲ ಬರ್ಲಿಲ್ಲ, ಬಂದು ನೋಡಿ ಖುಷಿ ಪಡಿ. ಬಿಕಾಸ್ ಇಲ್ಲಿ ಫುಡ್ ಸಹ ಹಾಗೆ ನಮ್ಮ ಊರ್ ಕಡೆ ಟೇಸ್ಟ್, ಇಲ್ಲಿ ಕೆಲವರಿಗೆಲ್ಲ ಗೊತ್ತಿಲ್ಲ, ಅದು ಸಿಗ್ತದೆ. ಸೊ ಎಲ್ಲ ಬಂದು ನೋಡಿ ಖುಷಿ ಪಡಿ ಅಂತ ಹೇಳ್ಬೋದಷ್ಟೇ. ಓಕೆ ಚೈತನ್ಯ ಅವರೇ, ವ್ಯಾಪಾರ ತುಂಬಾ ಜೋರಾಗಿರ್ಲಿ. ಅಭಿಮಾನ, ನಿಮ್ಮ ಕಲೆ ಕೂಡ ಯಾವಾಗ್ಲೂ ಹೀಗೆ ಆಕ್ಟಿವ್ ಆಗಿರ್ಲಿ. ಥ್ಯಾಂಕ್ ಯು. ಚೈತನ್ಯ ಅವರು ಹೇಳದಂತೆ ಅಭಿಮಾನ ಕಲೆಯ ಪ್ರಸ್ತಾಪ ಆಗ್ತಾ ಇದೆ. ಕುಂದಾಪುರ ಕನ್ನಡ ದಿನಾಚರಣೆಯ ಸಂಭ್ರಮ ಕೂಡ ಈಗ ಮುಗಿಲು ಮುಟ್ತಾ ಇದೆ. ಇಂತಹ ಪ್ರಯತ್ನಗಳು ಆಗೋದ್ರಿಂದ ನಮಗೆ ಗೊತ್ತಿಲ್ಲದ ವಿಚಾರಗಳು ಜನರಿಗೆ ಗೊತ್ತಾಗುತ್ತೆ ಅನ್ನುವಂತ ಒಂದು ಸ್ವೀಟ್ ಸಿಗ್ನಲ್ ಕೂಡ ಇಲ್ಲಿ ತೆರೆಕೊಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಮಾವಳಿ ಕಾರ್ತಿಕ್, ನ್ಯೂಸ್ ಬೀಟ್ ಕನ್ನಡ.